A9 ನ್ಯೂಸ್ಗೆ ಸ್ವಾಗತ. ನಾನು ಅಮೀನ್ ಶೇಖ್. ಇವತ್ತಿನ ದಿವಸ ರಾಜ್ಯಾದ್ಯಂತ ಏನು ಹೋರಾಟ ನಡೆದ ನಮ್ಮ ದೇಶದ ರಾಷ್ಟ್ರೀಯ ವ್ಯಾಪ್ತಿ ಜುಲೈ 10 ಅಂಗನವಾಡಿ ಬೇಡಿಕಾ ದಿನಾಚರಣೆ. ಈ ಬೇಡಿಕಾ ದಿನಾಚರಣೆ ನಮಗ ಏನದ ಹೋರಾಟ ಮಾಡ್ಬೇಕಂತದ. ಇದು ನಮಗ್ ಬೇಡಿಕಾ ದಿನಾಚರಣೆ ಅಲ್ಲ, ಇದೊಂದು ಕರಾಳ ದಿನ. ಯಾಕಂದ್ರ ಅಂಗನವಾಡಿ ಅವ್ರಂದ್ರ ನಮ್ಮ ಸರ್ಕಾರ ಅದಕ್ಕೇನು ಇದನ್ನು ಮಟ್ಟ ಯಾವ್ದೇ ಕೆಲ್ಸಕ್ಕೂ ನಮಗೇನು ಇದಕ್ ಮಾಡ್ತಾ ಇಲ್ಲ. ಅದ್ರ ಸಂಬಂಧ ಏನದ ಇವತ್ತಿನ ದಿವಸ ನಾವು ದೊಡ್ಡ ಪ್ರಮಾಣದಾಗ ರಾಷ್ಟ್ರ ವ್ಯಾಪ್ತಿ ಹೋರಾಟ ಮಾಡ್ಲಿಕತ್ತೀವಿ. ರಾಜ್ಯ ಸಮಿತಿ ಕರೆಯ ಮೇಲೆಗೆ ಇಲ್ಲಿ ಬಂದಂತವ್ರೆಲ್ಲ ಅಂಗನವಾಡಿ ಬಂದ್ ಮಾಡಿ ಬಂದಾರ. ವರ್ಕರ್ ಆಮೇಲೆ ಹೆಲ್ಪರ್ ಕೂಡಿ ಬಂದಾರ. ಇವತ್ತಿನ ದಿವಸ ಯಾಕೆ ಹೋರಾಟ ನಾವು ಮಾಡ್ಲಿಕತ್ತೀವಿ ಅಂದ್ರ ಕೇಂದ್ರ ಸರ್ಕಾರ 2016ರಿಂದ ಒಂದು ಪೈಸೆ ಗೌರವವನ್ನು ಕೂಡ ನಮಗ್ ಹೆಚ್ಚು ಮಾಡಿಲ್ಲ. ನಾವು ಎಷ್ಟೋ ಸರ್ತಿ ದೆಹಲಿಗೆ ಹೋಗಿ 2018 ಹೋದಿವಿ, 2022 ಹೋದಿವಿ. ಬರೇ ಅಲ್ಲೇ ಹೋಗುದು, ಅಲ್ಲೇ ಇದು ಮಾಡುದು. ನಮಗೇನು ಯಾವ್ದು ಸರ್ಕಾರ ಒಂದು ಸಹಾಯ ನಿಧಿ ಆಗ್ಲಿ, ಯಾವ್ದೇ ಸಾಮಾಜಿಕ ಭದ್ರತೆ ಆಗ್ಲಿ, ಇವತ್ತ ಪೆನ್ಷನ್ ಆಗ್ಲಿ ಯಾವ್ದು ಮಾಡ್ತಾ ಇಲ್ಲ. ಇನ್ನೊಂದು ಮೊನ್ನೆ 50 ವರ್ಷದ ದಿನಾಚರಣೆ ಆಚರಣೆ ಮಾಡಿದ್ದು ರಾಜ್ಯ ಸರ್ಕಾರದವರು. ಆದ್ರೆ ಅಂಗನವಾಡಿಯವ್ರಿಗೆ ಒಂದು ಪೈಸೆ ಕೂಡ ಅವರು ಹೆಚ್ಚು ಮಾಡಿಲ್ಲ. ಯಾಕ ಈ ಹೆಣ್ಮಕ್ಳಿಗೆ ಯಾಕೆ ಹಿಂಗ್ ಮಾಡ್ತದ ಸರ್ಕಾರ? ಎಲ್ಲಿ ನೋಡ್ರಲ್ಲಿ ಕೆಲಸ ಮಾಡೋರು ಅಂಗನವಾಡಿ ಕಾರ್ಯಕರ್ತರು. ಈ ತಾನೇ ಹೊಸ ಬಂದವ್ರೆಲ್ಲ BA ಆದವರು, ಡಿಗ್ರಿ ಆದವರು ಎಲ್ಲಾರು MSW ಕೆಲವೊಂದು ಹುದ್ದೆಗಳಲ್ಲಿ ಬಂದು ಒಂದು ಹೆಲ್ಪರ್ ಕೆಲಸ ಮಾಡ್ತಾರ. ಅವ್ರು ಬಾಂಡ್ಲೆ ತೊಳಿತಾರ. ಆದ್ರೂ ಕೂಡ ಅವ್ರಿಗೂ ಒಂದು ಏನು ರೆಸ್ಪೆಕ್ಟ್ ಅನ್ನೋದಿಲ್ಲ ಸರ್ಕಾರದಿಂದ. ಹಿಂಗಾಗಿ ನಾವು ಇವತ್ತು ಕರಾಳ ದಿನ ಅಂತ ಆಚರಣೆ ಮಾಡಿ ನಮಗೇನದ 50 ವರ್ಷ ಆದ್ರೂ ಕೂಡ ಒಂದು ಕಾಯಂ ಅನ್ನೋದಿಲ್ಲ. ನಮ್ಮ ಮೇಲೆ ಕಾಯಮತಿ ಬೇಕು. ನಿಮ್ದು ಏನು ಕೊಡುದು ಬೇಡ, ತಗೋದು ಬೇಡ, ನಮ್ಗ್ ಕಾಯಮತಿ ಮಾಡ್ರಿ. ಕಾಯಂ ಅಂದ್ರೆ ಏನದ C ಮತ್ತೆ D ಗ್ರೇಡ್ ಒಳಗ ಗ್ರೂಪ್ ಒಳಗ ಏನದ ನಮ್ಮನ್ನ ಹಾಕಿ ನಮ್ಮ ಕನಿಷ್ಠ ವೇತನ ಕೊಡ್ರಿ. ಈಗಿನ ಕಾಲ್ನಾಗ ಎಲ್ಲಾ ತುಟ್ಟಿ ಆಗ್ಯಾವು. ನಾವು ಕನಿಷ್ಠ ವೇತನ ಬೇಡ್ತೀವಿ. ಆಮೇಲೆ ಇನ್ನೊಂದು LKG UKG ತರದಾರ ಎಲ್ಲಾ. ಈಗ ಬಂದಂತ ರಾಜ್ಯ ಸರ್ಕಾರದೊಳಗ ಗೋರ್ಮೆಂಟ್ LKG UKG ಕನ್ನಡ ಶಾಲೆ ಕೊಟ್ಟಾವು. ಅಂಗನವಾಡಿಯಾಗ ಮಕ್ಕಳು ಕಡಿಮೆ ಆಗ್ಯಾವ. ಮಕ್ಕಳು ಕಡಿಮೆ ಆದ್ರೆ ನಾವ್ಯಾಕೆ ಶಿಕ್ಷಕರು ಬೇಕನ್ನೋ ಲೆಕ್ಕದಾಗ ಇವತ್ತಿನ ದಿವಸ ಕೇಂದ್ರ ಸರ್ಕಾರ ಈ ICDS ಅನ್ನೋದೇ ಮುಗಿಸಿ ಹೋಗ್ಬೇಕಂತ ಹೇಳಿ ಮಾಡ್ಯದ. ಇವತ್ತು ಅದೇ ಇವೆಲ್ಲ ಮುಖ್ಯವಾದ ಬೇಡಿಕೆ. LKG UKG ತೆಗಿಬಾರ್ದು. ನಮ್ಮ ಅಂಗನವಾಡಿ ಕೇಂದ್ರಕ್ಕೆ ಕೊಡ್ಬೇಕು. ನಮಗ ಕನಿಷ್ಠ ವೇತನ ಕೊಡ್ಬೇಕು, ಕಾಯಂ ಮಾಡ್ಕೋಬೇಕು. ಆಮೇಲೆ ಮುಖ್ಯವಾಗಿ ಒಂದು BLO ಸರ್ವೆ ಹಾಕ್ತಾರ. BLO ಸರ್ವೆ ಹಾಕಿದ್ರ ಅಲ್ಲಿ ಸಾಹಿತಿ ಇರುದಿಲ್ಲ ಅಂಗನವಾಡಿಯಾಗ. ಹಗಲ ರಾತ್ರಿ 10ಕ್ಕ ಪಬ್ಲಿಕ್ ನಮಗ್ ಫೋನ್ ಹಚ್ತದ. ಆ ರೀತಿ ನಮಗ್ ಕೆಲ್ಸ ತಗೋತಾರ. ನಾವೇನ್ ಸರ್ಕಾರಿ ನೌಕರರ ಅವೆಲ್ಲ ಕೆಲ್ಸ ತಗೊಳಿಕ್ಕೆ ಬೇಸತ್ತ ಹೋಗ್ಯಾರ. ಈಗ ಸರ್ಕಾರಿ ನೌಕರರು ಹಾಕಿದ್ರ ಅವ್ರ ಮನ್ಯಾಗ ಎಲ್ಲಾ ರೀತಿಯಿಂದ ಅವ್ರು 1 ಲಕ್ಷ ಪಗಾರ ತಗೋತಾರ. ಅವ್ರು ಎಲ್ಲಾ ರೀತಿಯಿಂದ ಅನುಕೂಲ ಇರ್ತಾರ. ಒಂದ್ ಅಂಗನವಾಡಿ ಕಾರ್ಯಕರ್ತೆ 12,000 ಪಗಾರ ತಗೊಂಡು, ಹೆಲ್ಪರ್ 7,000 ಪಗಾರ ತಗೊಂಡು ಆಕಿ ಗಾಡಿ ತಗೊಂಡು ತಿರ್ಗಾಡ್ಲಿಕ್ಕೆ ಆಗಲ್ಲ. ಕೆಲವೊಂದು ಸ್ಕೀಮ್ಗಳು ಏನವ ಹಿಂದ ನಮ್ಯಾಗ ಒತ್ತಡ ತರ್ತಾರ. ಇವೆಲ್ಲ ಬಂದ್ ಮಾಡ್ಬೇಕು. ಇವತ್ತಿನ ದಿವಸ ಕರಾಳ ದಿನಾಚರಣೆ ಅಂತ ಹೇಳಿ ನಾವು ಇಲ್ಲಿ ಅಂಬೇಡ್ಕರ್ ಸರ್ಕಲ್ದಿಂದ DC ನಾವು ಈಗ ಒಂದು 300-400 ಜನ ಕುಡಿವಿ. ಇನ್ನ ಬರ್ತಾರ, ಹಳ್ಳಿಯಿಂದ ಎಲ್ಲಾರು ಬರ್ತಾರ. ಆ DC ಸಾಹೇಬ್ರಿಗೆ ಮನೆಯ ಕೊಡ್ತೀವಿ. ಇದನ್ನ ಏನದ ನಾವು ಜಿಲ್ಲಾಧಿಕಾರಿಗಳ ಮುಖಾಂತರ ನಮ್ಮ ಸಾಹೇಬ್ರು ಇದ್ದಾರಲ್ಲ PM ಸಾಹೇಬ್ರು, ಪ್ರಧಾನ ಮಂತ್ರಿ ಅವರಿಗೆ ನಾವೇನದ ಮನಿ ಪತ್ರ ಕೊಟ್ಟು ಕಳಿಸ್ಬೇಕಂತ ಹೇಳಿ ರಾಜ್ಯ ಸಮಿತಿ ಕರೆಯ ಮೇರೆಗೆ ಇವತ್ತಿನ ದಿವಸ ಎಲ್ಲಾ ಅಂಗನವಾಡಿ ಬಂದ್ ಮಾಡಿ ಹೋರಾಟಕ್ಕ ಇಳಿದಿವಿ. ಸುನಂದ ನಾಯಕ, ಜಿಲ್ಲಾ ಅಧ್ಯಕ್ಷರು, ಕರ್ನಾಟಕ ರಾಜ್ಯ ಅಂಗನವಾಡಿ ನೌಕರರ ಸಂಘ CIT. ಇವತ್ತಿನ ದಿವಸ ಅಖಿಲ ಭಾರತ ಅಂಗನವಾಡಿ ನೌಕರರ ಸಂಘ ಮತ್ತೆ ಕರ್ನಾಟಕ ರಾಜ್ಯ ಅಂಗನವಾಡಿ ನೌಕರರ ಸಂಘ CIT ನೇತೃತ್ವದಲ್ಲಿ ದೇಶವ್ಯಾಪ್ತಿ ಅಂಗನವಾಡಿ ನೌಕರರ ಈ ಒಂದು ಕರಾಳ ದಿನಾಚರಣೆಯನ್ನ ಆಚರಣೆ ಮಾಡ್ತಾ ಇದೆ. ಈ ಕೇವಲ ಅಂಗನವಾಡಿ ನೌಕರರಲ್ಲೇನೆ ಬಿಸಿ ಊಟ, ಅಂಗನವಾಡಿ ಈ 2 ಸ್ಕೀಮ್ ನೌಕರರು ಈ ಒಂದು ಹೋರಾಟದಲ್ಲಿ ದೇಶವ್ಯಾಪ್ತಿ ಜಿಲ್ಲಾ ಕೇಂದ್ರಗಳಲ್ಲಿ ಹೋರಾಟ ಮಾಡುತ್ತಿದ್ದು, ಯಾಕಪ್ಪ ಅಂತ ಕೇಳಿದ್ರೆ ಇವತ್ತು ಕೇಂದ್ರ ಸರ್ಕಾರವಾಗ್ಲಿ ರಾಜ್ಯ ಸರ್ಕಾರವಾಗ್ಲಿ ಅಂಗನವಾಡಿ ನೌಕರಿಗಾಗ್ಲಿ ಬಿಸಿ ಊಟದ ನೌಕರಿಗಾಗ್ಲಿ ಯಾವುದೇ ತರದ ಗೌರವಧನವನ್ನು ಹೆಚ್ಚಳ ಮಾಡಿಲ್ಲ. ಮತ್ತೆ ಇದೇ ರಾಜ್ಯ ಸರ್ಕಾರ ತನ್ನ ಪ್ರಣಾಳಿಕೆಯಲ್ಲಿ 6ನೇ ಪ್ರಣಾಳಿಕೆಯಾಗಿ
ಏನಪ್ಪಾ ಅಂತಂದ್ರ ಅಂಗನವಾಡಿ ನೌಕರರಿಗೂ ಗೌರವಧನ ಹೆಚ್ಚಳ ಮಾಡ್ತೀವಿ ಅಂತ ಹೇಳಿಕೆ ಕೊಟ್ಟಿದ್ರು. ಅದ್ರ ಜೊತೆಗೇನೆ ನಾವು ವಿಭಾಗವಾರ ಹೋರಾಟದಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ಏನು ಹುಬ್ಬಳ್ಳಿಯಲ್ಲಿ ಪ್ರಹ್ಲಾದ್ ಜೋಶಿ ಅವರ ಒಂದು ಕಚೇರಿ ಮುಂದೆ ಏನು ಹೋರಾಟ ಮಾಡಿದ್ವಿ. ಅವಾಗೆಲ್ಲ ನಮ್ಮ ರಾಜ್ಯ ಮುಖಂಡರಿಗೆಲ್ಲ ಕರೆಸಿಗೆ ಏನಪ್ಪಾ ಅಂತಂದ್ರೆ ನೀವೆಲ್ಲ ಹೋರಾಟ ಹಿಂಪಡ್ರಿ, ಈ ಸಲ ಕೇಂದ್ರ ಬಜೆಟ್ ದಲ್ಲಿ ನಾವು ಒಂದು ಅನುದಾನವನ್ನ ಅಂಗನವಾಡಿಗಳಿಗೆ ಮತ್ತೆ ಬಿಸಿ ಊಟಗಳಿಗೆ ಹೆಚ್ಚಳ ಮಾಡ್ತೀವಿ ಅಂತ ಏನು ಭರವಸೆ ಕೊಟ್ಟರು. ಅದು ಏನು ನಮ್ಮ ಹೋರಾಟ ಹಿಂಪಡೆಯವರಿಗೆ ಮಾತ್ರ ಭರವಸೆ ಇತ್ತು. ಅದಾದ ನಂತರ ಯಾವುದೇ ಒಂದು ಬಜೆಟ್ ದಲ್ಲಿ ನಮ್ಗೆ ಅನುದಾನ ಕೊಡದೆ ಅನ್ಯಾಯ ಮಾಡಿದೆ. ಆದ ಕಾರಣ ನಾವು ಏನಪ್ಪಾ ಅಂತಂದ್ರೆ ಈ ಪ್ರತಿ ವರ್ಷ ಅಂಗನವಾಡಿ ಮತ್ತೆ ಬಿಸಿ ಊಟ ನೌಕರರ ಬೇಡಿಕಾ ದಿನಾಚರಣೆಯ ಆಚರಣೆ ಪ್ರಯುಕ್ತವಾಗಿ ಈ ಸಲ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಯಾವುದೇ ನಮಗೆ ಅನುದಾನ ಕೊಡದೇ ಹಿನ್ನೆಲೆಯಲ್ಲಿ ಕರಾಳ ದಿನಾಚರಣೆಯಾಗಿ ನಮ್ಮ ಎಲ್ಲ ಒಂದು ಕಾರ್ಯಕರ್ತೆಯರು ಕಪ್ಪು ಬಟ್ಟೆ ಧರಿಸುವುದರ ಮುಖಾಂತರ ಈ ಒಂದು ಹೋರಾಟಕ್ಕೆ ಇಳಿದಿದ್ದಾರೆ. ಅಶ್ವಿನಿ ತಳವಾರ, ಅಂಗನವಾಡಿ ನೌಕರ ಸಂಘದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ. ಜುಲೈ 10 ಸ್ಕೀಮ್ ನೌಕರರ ಕರಾಳ ದಿನಾಚರಣೆ ಅಂಗವಾಗಿ ಇವತ್ತು ನಾವೆಲ್ಲರೂ ಇಲ್ಲಿ ಸೇರಿದ್ದೇವೆ. ಜಿಲ್ಲಾಧಿಕಾರಿಗಳ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿಯನ್ನ ಕೊಡ್ತಾ ಇದ್ದೀವಿ. ನಮ್ಮ ಬೇಡಿಕೆಗಳ ಈಡೇರಿಕೆಗೆ ಅನುಗುಣವಾಗಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ನೀತಿಗಳನ್ನ ವಿರೋಧಿಸಿ ಈ ಕರಾಳ ದಿನಾಚರಣೆಯನ್ನ ಆಚರಿಸ್ತಾ ಇದ್ದೀವಿ. ನಮ್ಮ ಹೋರಾಟ ಯಾವುದೇ ವ್ಯಕ್ತಿಗತವಾಗಲಿ ಯಾವುದೇ ರಾಜಕೀಯಗತವಾಗಿ ಅಲ್ಲ. ನಮ್ಮ ಹೋರಾಟ ಸರ್ಕಾರದ ಯೋಜನೆಗಳ ವಿರುದ್ಧ. ಅಂಗನವಾಡಿ ನೌಕರರಿಗೆ ಸಿಗಬೇಕಾದ ಅನುದಾನದಲ್ಲಿ ಕೇಂದ್ರ ಸರ್ಕಾರ 28% ಅನುದಾನವನ್ನ ಕಡಿತ ಮಾಡುವುದರಿಂದ ನಮ್ಮಲ್ಲಿ ಸಿಗುವಂತಹ ಆಹಾರ ಪದಾರ್ಥಗಳಲ್ಲಿ ಘಟಕ ವೆಚ್ಚಗಳಲ್ಲಿ ಅನುದಾನ ಕಡಿತ ಆಗುತ್ತಿದೆ. ಅದರಂತೆ LKG UKGಗಳನ್ನ ಅಂಗನವಾಡಿಯಿಂದ 3 ರಿಂದ 6 ವರ್ಷದ ಮಕ್ಕಳು LKG UKG ಪ್ರಾಥಮಿಕ ಶಾಲೆಗೆ ಕೊಡುವುದರಿಂದ ನಮ್ಮಲ್ಲಿ ಗಣನೀಯವಾಗಿ ಮಕ್ಕಳ ಸಂಖ್ಯೆ ಕಡಿಮೆ ಆಗುತ್ತಿದೆ. ಇದರಿಂದ ನಮ್ಮಲ್ಲಿ ICDS ಯೋಜನೆಗೆ ಕುಂದು ಬರುವಂತಹ ಸಾಧ್ಯತೆ ಹೆಚ್ಚಾಗಿದೆ. ಅದರಂತೆ ನಮ್ಗೆ BLO ಕೆಲಸಗಳಿಗೆ ನೇಮಕ ಮಾಡುತ್ತಾ ಇದ್ದಾರೆ. SIR ಅಂತ ಹೇಳಿ ಅದು ಒಂದು ತಲೆನೋವು ಆಗ್ಬಿಟ್ಟಿದೆ ನಮ್ಗೀಗ. ಇವಾಗ ಹೇಳ್ತಾ ಇದ್ರೆ ಮೊದಲೇ LKG UKG ಅಂಗನವಾಡಿಗೆ ದಾಖಲಾತಿಯಿಂದ ಮಕ್ಕಳ ಸಂಖ್ಯೆ ಕಡಿಮೆ ಆಗ್ತಾ ಇದ್ರೆ SIR ದಿಂದ BLO ಕೆಲಸಕ್ಕೆ ಅಂಗನವಾಡಿ ಕಾರ್ಯಕರ್ತರ ನೇಮಿಸೋದ್ರಿಂದ ಅಂಗನವಾಡಿಯಲ್ಲಿ ನಾವು ಪೂರ್ವ ಪ್ರಾಥಮಿಕ ಶಾಲೆಯಲ್ಲಿ ಕೊಡತಕ್ಕಂತ ಶಿಕ್ಷಣಕ್ಕೆ ಕುಂದು ಬರ್ತಾ ಇದೆ. SIR ಈಗ ಕಾರ್ಯಕರ್ತೆಯರು ಬೆಳಿಗ್ಗೆ 9 ಗಂಟೆಗೆ ಹೋದ್ರೆ ಸಾಯಂಕಾಲ 6 ಗಂಟೆ ಮನೆಗೆ ತಲುಪ್ತಾ ಇದ್ದಾರೆ. ಅದರಂತೆ ಮಕ್ಕಳ ಸಂಖ್ಯೆ ಗಣನೀಯವಾಗಿ ಕಡಿಮೆ ಆಗ್ತಾ ಇದೆ. ಈಗ ಕೇಂದ್ರ ಸರ್ಕಾರ ಅನುದಾನ ಕಡಿಮೆ ಮಾಡೋದ್ರಿಂದ ನಮ್ಮಲ್ಲಿ ಸ್ಥಳೀಯ ಮಟ್ಟದ ಗುಣಮಟ್ಟದ ಆಹಾರ ನಮಗೆ ಸಿಗ್ತಾ ಇಲ್ಲ. ಆಮೇಲೆ ನಮ್ಮಲ್ಲಿ ಸಾಕಷ್ಟು THR FRS ಸಾಕಷ್ಟು ನಮ್ಮ ಅಂಗನವಾಡಿಯಲ್ಲಿ ಕೆಲಸದ ಒತ್ತಡದಿಂದ ಕಾರ್ಯಕರ್ತೆಯರಿಗೆ BLO ಕೆಲಸದಿಂದ ಕೂಡ ಬಹಳ ಹರಾಸ್ಮೆಂಟ್ ಆಗ್ತಾ ಇದೆ. ನಮ್ಮನ್ನ BLO ನೇಮಕ ಮಾಡೋದ್ರಿಂದ ನಾವು C ದರ್ಜೆ ನೌಕರರನ್ನ BLO ಕೆಲಸಗಳಿಗೆ ನೇಮಕ ಮಾಡ್ಬೇಕಂತ ಆದೇಶಿದೆ. ಆದ್ರೆ ನಾವು C ಅಥವಾ D ದರ್ಜೆ ನೌಕರರಂತೂ ಅಲ್ಲ. ಆದ್ರೂ ಕೂಡ ನಮ್ಮನ್ನ BLO ಕೆಲಸಗಳಿಗೆ ಒತ್ತಡ ಮಾಡ್ತಾ ಇದ್ದಾರೆ. ಇದರಿಂದ ಮಾನ್ಯ ಜಿಲ್ಲಾಧಿಕಾರಿಗಳು ಇದನ್ನ ಪರಿಗಣಿಸಿ BLO ಕೆಲಸದಿಂದ ದಯವಿಟ್ಟು ನಮ್ಮನ್ನ ಕೈ ಬಿಡಿ ಅಂತ ಹೇಳಿ ಈ ಮೂಲಕ ಒತ್ತಾಯಿಸ್ತಾ ಇದ್ದೇವೆ. ಪ್ರತಿಭಾ ರಮೇಶ್ ಕುರುಡಿ, ಸಿಂದಗಿ ಪ್ರಧಾನ ಕಾರ್ಯದರ್ಶಿಗಳು. ಹೌದು ಸರ್, ನಾವು ಜಿಲ್ಲಾಧಿಕಾರಿಗೆ ಮನವಿ ಮಾಡ್ತಾ ಇದ್ದೀವಿ. ಇವತ್ತು ಸ್ಕೀಮ್ ನೌಕರರ ಕರಾಳ ದಿನ ಅಂತ ಹೇಳಿ ಎಲ್ಲಾ ಸ್ಕೀಮ್ ನೌಕರರು ಕೂಡ ಇವತ್ತು ನಾವು ಈ ಹೋರಾಟದಲ್ಲಿ ಪಾಲ್ಗೊಳ್ತಾ ಇದ್ದೀವಿ ಸರ್. ನನ್ನ ಆತ್ಮೀಯ ಸಂಗಾತಿಗಳು ಹಾಗೂ ಇಲ್ಲಿ ನಾವು ಇವತ್ತಿನ ದಿವಸ ಜುಲೈ 10ರಂದು ಕರಾಳ ದಿನವಾಗಿರುವುದರಿಂದ ನಾವು ಜಿಲ್ಲಾಧಿಕಾರಿಗಳ ಮನವಿ ಕೊಡಲು ಬಂದಿರುತ್ತೇವೆ. ಈಗ ನಮ್ಮ ಅಂಗನವಾಡಿ ಕಾರ್ಯಕರ್ತೆಗೆ ಸಂಕಟ ಎಷ್ಟು ಅಂತಂದ್ರೆ ಈ ಮುಗುಲಿಗೆ ಮೇಲಾದಷ್ಟು ಸಂಕಟ ಇರೋದರು ಅವ್ರಿಗೆ ಗೊತ್ತಾಗುದಿಲ್ಲ. ನಾವು ಎಷ್ಟು ಮನವಿ ಕೊಟ್ಟರು ಸುಧಾ ಅವ್ರಿಗೆ ತೀರುದಿಲ್ಲ. ಈಗ ಅವಾಗ ಯಾವಾಗ ಬರ್ತಾರ ಅವ್ರಿಗೆ ಸಿಕ್ಕಂದ್ರ ಅವ್ರು ಇಲೆಕ್ಷನ್ ಬಂದಾಗ ಬರ್ತದನೋ ಅಂತ ಹೇಳಿ ನನ್ಗೊಂದು ಸಿಟ್ಟು ಅದ. ಯಾಕಂತ ಕೇಳಿದ್ರ ನಮ್ ಸಂಕಟ ಹೆಂಗ ಬರ್ತದಂದ್ರ BLO ಒಂದು ಅಂಗನವಾಡಿಗೆ ಬಂದು ಒಂದು ವ್ಯಕ್ತಿ ಕೇಳ್ತಾರೆ, ಏನು ಅಂಗನವಾಡಿಗೆ ಇರಂಗಿಲ್ಲ ಟೀಚರು ಅಂತ ಕೇಳ್ತಾರೆ. ಅಂಗನವಾಡಿ ಟೀಚರ್ ಅಂಗನವಾಡಿಗೆ ಇರತ್ತಂದ್ರೆ BLO ಸರ್ವೆ ಯಾವಾಗ ಮಾಡ್ಬೇಕು,
ಮತ್ ಈಗ ಮತ್ತೊಂದು ಇದಕ್ ಹಾಕ್ಯಾರ, ಯಾವ್ದದು SIR ಹಾಕ್ಯಾರ. ಮತ್ತ ಅದು ಯಾವಾಗ ಮಾಡ್ಬೇಕು, ಮತ್ತ ಮುಂದೆ ಮಕ್ಕಳು ಯಾವಾಗ ಪಾಲನೆ ಮಾಡ್ಬೇಕು, ಫುಡ್ ಯಾವಾಗ ಕೊಡ್ಬೇಕು, ಇದೆಲ್ಲ ಒಂದು ಮನುಷ್ಯನಿಗೆ ಗೊತ್ತಾಗುದಿಲ್ಲ. ಅದು ಹೆಣ್ಣೆ ಗೊತ್ತಾಗ್ತದ. ಈಗ ಅಂಗನವಾಡಿಯಾಗ ಇರುದಿಲ್ಲ, ಅಬ್ಸೆಂಟ್ ಇರ್ತಾರ, ಇದು ಮಾಡ್ತಾರ ತಂದ್ರ ನಮಗೂ ಕೂಡ ಅದು ಇದು ಆಗ್ತದ. ಈಗ ಮನ್ಯಾಗ ನೋಡಿ 9 ಗಂಟೆಕ್ ಹೆಣ್ಮಗಳು ಮನಿ ಬಿಟ್ಲು ಅಂತಂದ್ರ ಸಂಜೆ 9ಕ್ಕೆ ಹೋಗಿ ಮುಟ್ಲಿಕ್ಕಾರ ಮನಿ. ಹಿಂಗಾಗಿ ಬಾಳ ತೊಂದರೆಗಳು ಬಂದಾವ. ಇವತ್ತಿನ ದಿವ್ಸ ನಾವ್ ಅದೇ ತರನಾಗಿ ನಾವು ಮನವಿ ಕೊಡ್ತಿದ್ದೆವು. ಅಂತ ನಾವು ಎಲ್ಲಾರು ಕೂಡಿ ಇವತ್ತಿನ ದಿವ್ಸ ಅವ್ರಿಗೆ ಮನವಿ ಕೇಳ್ಕೊಂಡು ನಾವು ಕೊಡ್ತಾ ಇದ್ದೀವಿ ಅಂತ ಹೇಳಿ 2 ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ನಾನು ಸರಸ್ವತಿ ಎಸ್ ಮಠ ಸಿಂದಗಿ ತಾಲೂಕದ ಅಧ್ಯಕ್ಷರಾಗಿ ನನಗೆ ಇನ್ನೊಂದು ಏನಂತ ಅಂದ್ರೆ ಗಂಟಲ್ದು ಇದು ಆಗ್ಯದ. ಗೈರು ಹಾಜರಾತಿ ತಡೆಯಲು ಮತ್ತು ಮಕ್ಕಳ ಗ್ರಹಿಕೆ ಶಕ್ತಿಯನ್ನು ಹೆಚ್ಚಿಸಲು ಅಕ್ಷರದಾಸೋಹ ಯೋಜನೆಯನ್ನು ಪ್ರಾರಂಭಿಸಿ 21 ವರ್ಷಗಳಾಗಿವೆ. ಬೆಲೆ ಏರಿಕೆ ಆಧಾರದಲ್ಲಿ ಯೋಜನೆಗೆ ಬೇಕಾದ ಅನುದಾನಗಳನ್ನು ಹೆಚ್ಚಳ ಮಾಡಲು ಸಂತೋಷ ಫೋನ್ ಮಾಡಿದ್ರಿ ನಡೆಸುತ್ತದೆ. 2008ರಿಂದ ಕೇಂದ್ರ ಸರ್ಕಾರ ಆರಾಮಿದ್ದೀವಿ.
ಘೋಷಣೆ ಹಾಕೋತವ್ರೆ ಮೊದಲ ನಿಂದಿಸಿದಾಗ ಹೇಳಬೇಕಾಗಿತ್ತು. ಅವಸರ ಮಾಡಿ ಎಲ್ಲರೂ ಹಂಗೆ ಹೊಂಟ್ಬಿಟ್ರಿ. ಯಾರು ಘೋಷಣೆ ಹೀಗೆ ಹೋಗ್ರಿ ಏನು ಮತ್ತೆ ಮತ್ತೆ ಒಂದು ಕೊಡಬೇಕಾಗಿತ್ತು. ಘೋಷಣೆ ಹಾಕ್ರಿ. ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು. CITU ಜಿಂದಾಬಾದ್. ಜೊತೆ ಹೇಳ್ರಿ, ಸ್ವಲ್ಪ ಘೋಷಣೆ ಹಾಕೋತಾ ಹೋಗ್ಬೇಕಪ್ಪ. ಅಲ್ರಿ ಸರ್, ಈಗ ಬಂದಾರ್ರಿ, ತಿನ್ಲಾರ್ದು ಬಂದಿರ್ತಾರ. ಸ್ವಲ್ಪ ಅಂಗನವಾಡಿ ಫೋಟೋ ಬಂದಿಲ್ಲ. ಫೋಟೋ ಹೋಗಿಲ್ಲ. ಮತ್ತೆ ಸಾಂಗ್ ಗಾಡಿ ಯಾರ್ದದ ರೀ? ಗಾಡಿ ಯಾರ್ದದ?
ಮಾಡದೇ ಇರುವ ಸರ್ಕಾರಕ್ಕೆ ಹೇಳ ಧಿಕ್ಕಾರ. ಅಂಗನವಾಡಿ ಬಿಸಿಯೂಟ ನೌಕರರನ್ನು ಅಂಗನವಾಡಿ ಬಿಸಿಯೂಟ ನೌಕರರಿಗೆ ಕನಿಷ್ಠ ವೇತನ ಬೇಕೇ ಬೇಕು. ಏನೇ ಬರಲಿ ಏತಕ್ಕಾಗಿ ಹೋರಾಟ, ಏತಕ್ಕಾಗಿ ಹೋರಾಟ. ಜಿಂದಾಬಾದ್ 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 ಜಿಂದಾಬಾದ್. ಅಂಗನವಾಡಿ मारा हाँ ये बराबर नो अपना ले करके बोले ये बराबर करे स्टार्ट कर लो तुम ये ये काटा करनी है, काय फाटा करनी है।